ಇಲ್ಲಿ ಶಿವಾಜಿ ಮಹಾರಾಜರ ಅಂದ್ಕೊಳ್ಳೆ ಅದು ಮರಾಠರಿಗೆ ಸೀಮಿತ, ಬಸವೇಶ್ವರ ಅಂದ್ಕೊಳ್ಳೆ ಲಿಂಗಾಯತರಿಗೆ ಸಹ ಆ ಭಾಗದಲ್ಲಿರುವಂಥ ಎಲ್ಲ ಸಮುದಾಯದ ಹಿರಿಯರನ್ನ ಯುವಕರನ್ನ ಕೂಡಿಸಿ ಒಂದು ಹಬ್ಬದ ವಾತಾವರಣದಲ್ಲಿ ಜಯಂತಿಗಳನ್ನು ಮಾಡುವುದರಿಂದ ಬಹಳ ಸೂಕ್ತ ಕಾರ್ಯಕ್ರಮ. ಭ್ರಾತೃತ್ವದ ಭಾವನೆ, ಸೋದರತ್ವದ ಭಾವನೆ, ನಮ್ಮ ಅಣ್ಣ ತಮ್ಮಂದಿರು ಅನ್ನುವಂಥ ಭಾವನೆ ಜನಾಂಗದಲ್ಲಿ ಬರಲಿ ಅನ್ನುವಂಥ ಒಂದು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಮರಾಠ ವಿದ್ಯಾಪ್ರಸಾರಕ ಮಂಡಳ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತ್ಯೋತ್ಸವ ಅಂಗವಾಗಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಅನಿಸಿಕೆಗಳು ತಾವೆಲ್ಲರೂ ಕೇಳಿದ್ದೀರಿ. ನಮಸ್ಕಾರ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತಿ ಉತ್ಸವದ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತರಿಗೂ ಹಾಗೂ ನಮ್ಮ ಸಮಾಜದ ನಿರ್ದೇಶಕರು ಹಾಗೂ ಸಮಾಜದ ಹಿರಿಯರಿಗೂ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ. ಪ್ರತಿ ವರ್ಷದ ಸಲದಂತೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಜಯಂತಿ ಉತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಬುಧವಾರ ಅಂದರೆ 19/2/2025 ಮುಂಜಾನೆ 6 ಗಂಟೆಗೆ ಮಹಾಲಕ್ಷ್ಮಿ ಹೋಮದೊಂದಿಗೆ ಸ್ಟಾರ್ಟ್ ಆಗ್ತದೆ. ಮುಂಜಾನೆ 8:30ಕ್ಕೆ ಮರಾಠ ವಿದ್ಯಾಪ್ರಸಾರ ಮಂಡಳದ ಒಂದು ಧ್ವಜಾರೋಹಣ ಆಗ್ತದೆ. ನಮ್ಮ ಮಾನ್ಯ ಅಧ್ಯಕ್ಷರಿಂದ ಮನೋಹರ್ ನಿಂಗಪ್ಪ ಮೌರ್ಯ, ನಮ್ಮ ಅಧ್ಯಕ್ಷ ಮರಾಠ ವಿದ್ಯಾಪ್ರಸಾರ ಮಂಡಳಿ ಇವರಿಂದ ಮುಂಜಾನೆ 9 ಗಂಟೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವೃತ್ತದಲ್ಲಿ ಬೊಗಾ ಧ್ವಜಾರೋಹಣ ಹಾಗೂ ಮಧ್ಯಾಹ್ನ 3 ಗಂಟೆಗೆ ಮೆರವಣಿಗೆ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರು, ಕಾರ್ಮಿಕ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಧಾರವಾಡ ಜಿಲ್ಲಾ ಉತ್ಸವ ಸಚಿವರ ಕಡೆಯಿಂದ ಆಗ್ತದೆ. ಆಮೇಲೆ ತದನಂತರ 9:30ಕ್ಕೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ, ಮಾನ್ಯ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ಹೊಸ ನವೀಕರಿಸಬಹುದಾದ ಇಂಧನ ಸಚಿವರು, ಭಾರತ ಸುಭಾಷ್ ಶಿಂದೆ ಕಾರ್ಯಾಧ್ಯಕ್ಷರು, ಮರಾಠ ವಿದ್ಯಾರ್ಥಿಗಳು ಇವರು ಉಪಸ್ಥಿತರಿರ್ತಾರೆ. ಅದರ ಜೊತೆಗೆ 10 ಗಂಟೆಗೆ ಒಂದು ಸುಮಂಗಲರಿಂದ ಶಿವಾಜಿ ಮಹಾರಾಜರ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ತುಳಜಾಭವಾನಿ ದೇವಸ್ಥಾನದಲ್ಲಿ ನಡೀತದೆ. ಆಮೇಲೆ 10:30ಕ್ಕೆ ಶ್ರೀ ಶಿವಾಜಿ ಮಹಾರಾಜರ ಕೋಟೆಗಳ ಅನಾವರಣ, ಅಂದ್ರೆ ಒಂದು ನಮ್ಮ ಶಿವಾಜಿ ಮಹಾರಾಜರ ಗೆದ್ದಂತ ಕೋಟೆಗಳ ಅನಾವರಣವನ್ನು ಈ ಸಾರಿ ಒಂದು ಮಾಡಿದ್ದೇವೆ ಇಲ್ಲಿ ನಮ್ಮ ಕೆಳಗಡೆ ಶತಾಬ್ದಿ ಹಾಲ್ನಲ್ಲಿ. ಅಲ್ಲಿ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರು ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಶಾಸಕರು, ಸನ್ಮಾನ್ಯ ಶ್ರೀ ಶಂಕರ್ ಶೆಳಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಮಯೂರ್ ಮೋರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸನ್ಮಾನ್ಯ ಶ್ರೀ ಪ್ರಕಾಶ್ ಘಾಟಿಗೆ ಅವರು ನಾಮನಿರ್ದೇಶ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯರು ಇವರಿಂದ ಉದ್ಘಾಟನೆಗೊಳ್ತದೆ. ತದನಂತರ 11 ಗಂಟೆಗೆ ಜಿಲ್ಲಾಡಳಿತದಿಂದ ಇಲ್ಲಿ ನಮ್ಮ ಮರಾಠ ಮಂಡಳದಲ್ಲಿನ ಸರ್ಕಾರಿ ಕಾರ್ಯಕ್ರಮ ನಡೀತದೆ. ಇದರ ಜೊತೆಗೆ 12:30ಕ್ಕೆ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಮಯೂರ್ ಮೋರೆ ಅವರು ಅದನ್ನು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ವಾದ್ಯ ಮೇಳದೊಂದಿಗೆ ಸಮಸ್ತ ನಮ್ಮ ಸಮಾಜ ಬಾಂಧವರು ಸೇರಿಕೊಂಡು ಅಥವಾ ಗ್ರಾಮೀಣ ಭಾಗದವರೆಲ್ಲರೂ ಸೇರಿಕೊಂಡು ಇಲ್ಲಿ ಶಿವಾಜಿ ಸರ್ಕಲ್ದಿಂದ ಛತ್ರಪತಿ ಶಿವಾಜಿಯಿಂದ ಭವ್ಯ ಮೆರವಣಿಗೆಯನ್ನು ಆಯೋಜನೆ ಮಾಡ್ತೀವಿ. ಇದರ ಜೊತೆಗೆ ಪ್ರತಿ ವರ್ಷ ಛತ್ರಪತಿ ಶಿವಾಜಿ ಜಯಂತಿ ಅಂದ್ರೆ ವಿವಿಧ ಕಾರ್ಯಕ್ರಮ ಮಾಡ್ತೀವಿ. ಅದ್ರ ಜೊತೆಗೆ ಆಲ್ರೆಡಿ ಕಾರ್ಯಕ್ರಮನ ಮಾಡಿದ್ದೀವಿ. 15/2/2022 ಚಿತ್ರಕಲಾ ಸ್ಪರ್ಧೆ ಮಾಡಿದ್ವಿ. ಅದೇ ದಿವಸನ ಪ್ರಬಂಧ ಸ್ಪರ್ಧೆನ ಹಿಡ್ಕೊಂಡು ಇತರ ಎಲ್ಲ ಶಾಲಾ ಮಕ್ಕಳು ನಮ್ಮ ಧಾರವಾಡದ ಎಲ್ಲ ಸ್ಕೂಲ್ ಅಂತ ಎಲ್ಲ ಸ್ಕೂಲ್ಗಳಿಗೆ ಇನ್ವೈಟ್ ಮಾಡಿದ್ವಿ. ಅವರೆಲ್ಲ ಮಕ್ಕಳು ಬಂದು ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆ ಆಯಿತು. ಅದ್ರ ಜೊತೆಗೆ ಇವತ್ತು 17/2 ಇವತ್ತು ರಕ್ತದಾನ ಶಿಬಿರ ನಡೆದಿದೆ. ಅದರ ಜೊತೆಗೆ ಇವತ್ತು ನಮ್ಮ ಮರಾಠ ಮಹಿಳೆಯರಿಗೆ ಹಾಗೂ ಮತ್ತು ಇನ್ನಿತರ ಯಾರಿಗೂ ಒಂದು ರಂಗೋಲಿ ಸ್ಪರ್ಧೆನ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಮಾಡಿದ್ದೇವೆ. ಅದರ ಜೊತೆಗೆ 19 ಬೆಳಗ್ಗೆನೂ 19ನೇ ತಾರೀಕಿಗೆ ಒಂದು ಆರೋಗ್ಯ ಶಿಬಿರನ್ನು ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಮಕ್ಕಳ ವೇಷಭೂಷಣ ಸ್ಪರ್ಧೆಯನ್ನು ಮಾಡ್ಕೊಂಡಿದ್ದೇವೆ. ದಿನೋತ್ಸವವನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡುವುದಕ್ಕೆ ಮರಾಠ ವಿದ್ಯಾಪ್ರಸಾರ ಮಂಡಳ ತಯಾರಿಯನ್ನು ಮಾಡಿಕೊಂಡಿದೆ. ಎಲ್ಲ ಸಮುದಾಯದ ಹಿರಿಯರಿಗೆ ನಾವು ಈಗಾಗಲೇ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಜೊತೆಗೂಡಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆಯನ್ನು ಮಾಡೋಣ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆಯಾ ಕೋಮಿಗೆ ಒಬ್ಬೊಬ್ಬರ ನಾಯಕರನ್ನು ಸೀಮಿತರನ್ನಾಗಿ ಮಾಡಿ ಅವರು ಅದೇ ಸೀಮಿತ ವಾತಾವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ಹೀಗಾಗಬಾರ್ದು ಅನ್ನೋದು ನನ್ನ ಆಸೆ. ಯಾಕಂದರೆ ಎಲ್ಲ ರಾಷ್ಟ್ರೀಯ ನಾಯಕರು, ಸಂತ ಶ್ರೇಷ್ಠರು ಸಮಗ್ರ ಜನಾಂಗದ ಕಲ್ಯಾಣಕ್ಕಾಗಿ
ಈ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ನಮಗೆ. ಅವರನ್ನ ನೆನೆಸ್ಬೇಕಾದ್ರೆ ಆಯಾ ಸಮುದಾಯದಲ್ಲಿದ್ದವರೇ ನಾವು ಅವರನ್ನ ಪೂಜೆ ಮಾಡ್ಕೊಂತ ಹೋದ್ರೆ ನಮಗೆ ತಪ್ಪನಿಸ್ತಾ ಇದೆ. ಅದರಿಂದ ಸಮಗ್ರ ಜನತೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಒಂದು ಸೋದರತ್ವದ ಭಾವನೆಯಲ್ಲಿ ಯಾವುದೇ ಮಹಾಪುರುಷ ಇರಲಿ, ಬುದ್ಧ ಇರಲಿ, ಬಸವ ಇರಲಿ, ಅಂಬೇಡ್ಕರ್ ಇರಲಿ, ಜಗಜೀವನ್ ರಾಮ್ ಇರಲಿ, ಛತ್ರಪತಿ ಶಿವಾಜಿ ಮಹಾರಾಜ್ ಇರಲಿ, ಕಿತ್ತೂರ ಚೆನ್ನಮ್ಮ ಇರಲಿ, ಸಂಗೊಳ್ಳಿ ರಾಯಣ್ಣ ಇರಲಿ, ಎಲ್ಲರ ಜಯಂತಿಗಳನ್ನ ಒಂದು ಜಿಲ್ಲಾ ಕಮಿಟಿ ಅಂತ ಹೇಳಿ ಜಿಲ್ಲಾಡಳಿತ ಅಥವಾ ಸರ್ಕಾರ ಆ ಭಾಗದಲ್ಲಿರುವಂತಹ ಎಲ್ಲ ಸಮುದಾಯದ ಹಿರಿಯರನ್ನ ಯುವಕರನ್ನ ಕೂಡಿಸಿ ಒಂದು ಹಬ್ಬದ ವಾತಾವರಣದಲ್ಲಿ ಜಯಂತಿಗಳನ್ನ ಮಾಡುವುದರಿಂದ ಬಹಳ ಸೂಕ್ತ ಕಾರ್ಯಕ್ರಮ ಇದಾಗ್ತದೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಇಲ್ಲಿ ಶಿವಾಜಿ ಮಹಾರಾಜರ ಅಂದ್ಕೊಳ್ಳಿ ಅದು ಮರಾಠರಿಗೆ ಸೀಮಿತ, ಬಸವೇಶ್ವರ ಅಂದ್ಕೊಳ್ಳಿ ಲಿಂಗಾಯತರಿಗೆ ಸೀಮಿತ, ಬುದ್ಧ ಬಸವಾದಿಗಳು ಅಂತ ಅಂದ್ಕೊಳ್ಳಿ ಅವರು ಆಯಾ ಸಮುದಾಯಕ್ಕೆ ಸೀಮಿತ ಅನ್ನುವಂಥ ಒಂದು ಭಾವನೆಯಲ್ಲಿ ಇಲ್ಲಿ ಜನ್ಮ ದಿನೋತ್ಸವವನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲೇ ಜಿಲ್ಲಾಡಳಿತದ ಕಾರ್ಯಕ್ರಮದಲ್ಲಿ ಆ ಫೋಟೋಕ್ಕೆ ಮಾಲಾರ್ಪಣೆಯನ್ನು ಮಾಡುವಾಗ ನಾವಿರೋ ಜನ ಎಷ್ಟಿರ್ತೀವಿ ಅಂದ್ರೆ ಸುಮಾರು ಜನ ಅಲ್ಲಿಗೆ ಆಫೀಸ್ ಒಳಗಿರುವಂಥವ್ರು ಎಳ್ಕೊಂಡು ಬಂದು ನಿಲ್ಲಿಸುವಂಥ ಒಂದು ಪರಿಪಾಠ ಇದೆ. ಅದಕ್ಕೆ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಂದ್ರೆ ಎಲ್ಲರನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಎಲ್ಲರ ಜಯಂತಿಗಳನ್ನ ಅದ್ಧೂರಿಯಾಗಿ ಮಾಡೋಣ. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ರಾಷ್ಟ್ರ ಸಂರಕ್ಷಕರು, ಸಮಗ್ರ ಜನತೆಯ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡವರು. ಅವರ ವಿಚಾರ ಧೋರಣೆ ಏನಿತ್ತು ಅಂದ್ರೆ ಎಲ್ಲರಿಗೂ ಸಹೋದರಿಯರ ಹೆಣ್ಣು ಮಕ್ಕಳನ್ನ ಸಹೋದರಿಯಂತೆ ಕಾಣುವುದು, ತಾಯಿಂದಿರಂತೆ ಕಾಣುವುದು, ಅವರಿಗೆ ಗೌರವವನ್ನು ಕೊಡುವುದು, ಮತ್ತೆ ಶೋಷಣೆಗೆ ಒಳಗಾದ ಜನಾಂಗಕ್ಕೆ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಅವರು ಮಹಾರಾಜರಿದ್ದಾಗಲೇ ಭೂಮಿಯನ್ನ ಕೊಡುವುದು, ಅವರಿಗೆ ವ್ಯವಸ್ಥೆಯನ್ನ ಮಾಡಿದಂಥ ಒಬ್ಬ ರಾಜ ಛತ್ರಪತಿ ಶಿವಾಜಿ ಮಹಾರಾಜರು. ಅದಕ್ಕೆ ಈ ಮಹಾರಾಜರ ಜಯಂತಿಯಿಂದಲೇ ನಾವು ಇಲ್ಲಿ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣ ಭಾಗದ ಹಳ್ಳಿಗಳಿಂದ ಬರುವಂತಹ ಎಲ್ಲ ಸಮುದಾಯಗಳನ್ನು ಕೂಡಿಸಿಕೊಂಡು ಒಂದು ವೈಶಿಷ್ಟ್ಯಪೂರ್ಣತೆಯಲ್ಲಿ ಶಿವಾಜಿ ಜಯಂತಿಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವತ್ತು ಸಾಯಂಕಾಲ 3 ಗಂಟೆಗೆ ಸಂತೋಷ್ ಲಾಡ್ಜಿ ಅವರು ಕಾರ್ಯಕ್ರಮ ಮೆರವಣಿಗೆ ಉದ್ಘಾಟನೆಯನ್ನ ಮಾಡಿದ ನಂತರ ಧಾರವಾಡದ ಪ್ರಮುಖ ಬೀದಿಯಲ್ಲಿ ಈ ಒಂದು ಮೆರವಣಿಗೆ ಹಾದು ನಿರ್ದಿಷ್ಟ ಅಂದ್ರೆ 10ರ ಒಳಗೆ 9 ಗಂಟೆಗೆ ನಮ್ಮ ಕಾರ್ಯಕ್ರಮವನ್ನ ನಾವು ಮತ್ತೆ ಶಿವಾಜಿಯ ವರ್ತುಳಿಗೆ ತಂದು, ಯಾಕೆ ಏನೊಂದು ಸರ್ಕಾರ ಜಿಲ್ಲಾಡಳಿತ ಏನೋ ಒಂದು ಆದೇಶವನ್ನು ಕೊಟ್ಟಿದೆ, ಆ ಆದೇಶದ ಪರಿಪಾಲನೆ ಮಾಡುವುದರ ಜೊತೆಗೆ ಒಂದು ಒಳ್ಳೆಯ ರೀತಿಯಿಂದ ಶಿವಾಜಿ ಜಯಂತಿ ನೋಡುವವರಿಗೆ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ನಾವು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತೇವೆ. ಅದೇ ರೀತಿ ಮಾಧ್ಯಮ ಸನ್ಮಿತ್ರರಿಗೂ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದೇನದ ಎಲ್ಲರೂ ಕೂಡಿ ಮಾಡುವಂಥ ಒಂದು ಹಬ್ಬ, ಶಿವಾಜಿಯ ಹುಟ್ಟು ಹಬ್ಬ, ಎಲ್ಲರಿಗೂ ಹಬ್ಬ ಆಗಲಿ. ಈ ಹಬ್ಬದಿಂದ ಒಂದು ವಿಶೇಷವಾದಂತಹ ಭ್ರಾತೃತ್ವದ ಭಾವನೆ, ಸೋದರತ್ವದ ಭಾವನೆ, ನಮ್ಮ ಅಣ್ಣ ತಮ್ಮಂದಿರು ಅನ್ನುವಂಥ ಭಾವನೆ ಜನಾಂಗದಲ್ಲಿ ಬರಲಿ ಅನ್ನುವಂಥ ಒಂದು ದೃಷ್ಟಿಕೋನ ನನ್ನದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ